ಸಿಂಚನ ತಗೋ ಈ ಹೂ ಮುಡ್ಕೊ. ನಾನ್ ಕೇಳಿದ್ನ ಹೂವ ತಂದ್ಕೊಡಿ ಅಂತ. ನನಗ್ ಬೇಕಿದ್ರೆ ನಾನೇ ದುಡ್ಡು ಕೊಟ್ಟು ತಗೊಂಡ್ಬರ್ತೀನಿ. ನಿನಗೆ ದುಡ್ಡು ಕೊಟ್ಟು ಹೂ ತಂದ್ಕೊಡೋ ಸೌಭಾಗ್ಯ ನನಗೇನಿಲ್ಲ. ಇದು ದೇವ್ರ ಪ್ರಸಾದ, ಕೊಡು ಅಂತ ಹೇಳಿದ್ರು ಕೊಡ್ತಾ ಇದ್ದೀನಿ. ಸುಮ್ಮನೆ ತಗೊಳ್ಳೋ ಬದಲು ಏನ್ ದಿಮಾಗ್ ತೋರಿಸ್ತೀಯ? ದಿಮಾಕು ನನಗಲ್ಲ, ನಿಮ್ಗಿರೋದು. ಯಾರ ಹತ್ರ ಹೇಗ್ ಮಾತಾಡ್ಬೇಕು ಅಂತ ಕಲ್ಚರ್ ಒಂಚೂರು ಗೊತ್ತೇ ಇಲ್ಲ. ತಿಳ್ಕೊಳ್ಳಿ ಅದನ್ನ. ಹೌದಮ್ಮ, ನನ್ಗೊಂದ್ ಸ್ವಲ್ಪನೂ ಕಲ್ಚರೇ ಇಲ್ಲ. ಏನು ಕಲ್ಚರ್ನ ರಾಯಭಾರಿ ನೋಡು ನೀನು. ಇಷ್ಟೆಲ್ಲ ಕಲ್ಚರ್ ಬಗ್ಗೆ ಮಾತಾಡೋಳು ನಮ್ಮಮ್ಮನ ಹೇಗ್ ನಡ್ಸ್ಕೊಂಡೆ ಅಂತ ನಾನು ನೋಡ್ದೆ ತಾನೆ. ಹಾ ಅನ್ಕೊಂಡೆ ಇನ್ನ ಯಾಕೆ ಈ ಟಾಪಿಕ್ ಬಂದಿಲ್ಲ ಜಗಳ ಮಾಡಕ್ಕೆ ಅಂತ. ಎಕ್ಸ್ಪೆಕ್ಟೆಡ್. ಅಯ್ಯೋ ಅಕ್ಕ, ನಾವು ದೇವಸ್ಥಾನದಲ್ಲಿ ಇದ್ದೀವಿ. ನೀವೀಗ ಜೋರಾಗಿ ಮಾತಾಡಿದ್ರೆ ನೋಡ್ದವ್ರು ಏನ್ ಅನ್ಕೊಳಕಿಲ್ಲ ಹೇಳಿ. ಆ ಮಾತನ್ನ ನನ್ಗಲ್ಲ, ಜಗಳ ಆಡ್ತಾರಲ್ಲ ಅವ್ರಿಗೆ ಹೇಳು. ಅಯ್ಯೋ ಅಯ್ಯೋ ಹೌದಪ್ಪ, ದಿನ ಬೆಳಗಾದ್ರೆ ನಿನ್ ಜೊತೆ ಕಾಲ್ ಕೆರ್ಕೊಂಡು ಜಗಳ ಮಾಡದ್ಬಿಟ್ರೆ ನಂಗೆ ಬೇರೆ ಕೆಲ್ಸನೇ ಇಲ್ಲ ನೋಡು. ಹೌದಪ್ಪ, ನಿಮಗ್ ಮಾತ್ರ ಕೆಲ್ಸ ಇರೋದು ಅದೇ ತಿಕ್ಕೋದು ಉಜ್ಜೋದು. ಹೋಗ್ ಅದನ್ನೇ ಮಾಡಿ. ಹಾ, ತಿಕ್ಕೋದು ಉಜ್ಜೋದು ಅದನ್ನೆಲ್ಲ ಮಾಡಿದ್ರೇನೆ ಹೆಣ್ಣು ಅಂತ ಅನ್ಸ್ಕೊಳ್ಳೋದು. ನಿನ್ ತರ ಮೂರೊತ್ತು ಕುತ್ಕೊಂಡ್ರೆ ಮನೆ ಉದ್ಧಾರ ಆದಂಗೆ. ಅಯ್ಯೋ ಅಕ್ಕ, ನಿಮ್ ದಯವಿಟ್ಟು ಕೈ ಮುಗಿತೀನಿ, ಇಲ್ಲಿಗೆ ನಿಲ್ಸಿ. ನೋಡ್ದೆ ಚಲ್ವಿ ಹೆಂಗ್ ಮಾತಿಗೆ ಮಾತು ಬೆಳೆಸ್ತಾಳೆ ಅಂತ. ಏನೋ ದೇವ್ರ ಪ್ರಸಾದ ಅಂತ ಕೊಡೋದಕ್ ಬಂದ್ರೆ ಬಾಯಿ ಬಂದಂಗ್ ಮಾತಾಡ್ತಾಳೆ. ಬಾಯಿಗೆ ಬಂದಂಗ್ ಮಾತಾಡಿದ್ದು ನಾನಲ್ಲ, ನೀವು. ದುಡ್ಡು ಕೊಟ್ಟು ನಾನೇ ಬೇಕಾದ್ರೆ ಹೂವ ತಗೋತೀನಿ. ನೀವ್ಯಾಕೆ ತಗೊಂಬಂದ್ರಿ? ಅಯ್ಯಯ್ಯ ಹೌದಮ್ಮ, ಪ್ರಪಂಚದಲ್ಲಿ ದುಡ್ಡು ಇರೋದು ಇನ್ನೊಬ್ಬಳ ಹತ್ರ ಮಾತ್ರ ನೋಡು. ನಮ್ ಯಾರ ಹತ್ರನೂ ಏನು ದುಡ್ಡೇ ಇಲ್ಲ. ಹೋಗಿ ಹೋಗಿ ಈ ಶೂರ್ಪನಕ್ಕಿಗೆ ನಾನು ಹೂ ಕೊಡೋದಕ್ಕೆ ಬಂದು ನಂಗೆ ಬುದ್ಧಿ ಇತ್ತು. ನೋಡಿ, ಮಾತು ಜಾಸ್ತಿ ಆಗ್ತದೆ. ನನಗೆ ಕೋಪ ಬಂದ್ರೆ ಪರಿಣಾಮ ನೆಟ್ಟಿಗಿರಲ್ಲ. ಏನೇ ಮಾಡ್ತೀಯ ನೀನು? ಪೂಜೆ ಮಾಡ್ಸೋಣ ಅಂತ ಬಂದಿರೋದು, ನೀವ್ ಯಾಕೆ ಜಗಳ ಆಡ್ತಾ ಇದ್ದೀರಾ? ದಯವಿಟ್ಟು ನಿಲ್ಸಿಕ್ಕ. ಬರ್ತಾರೆ ಅಂತ ಗೊತ್ತಿದ್ರೆ ನಾನು ಈ ಕಡೆ ತಲೆನೋ ಹಾಕ್ತಾ ಇರ್ಲಿಲ್ಲ. ಬರೋದೆ ನನ್ನ ಜೊತೆ ಜಗಳ ಆಡಕ್ಕೆ. ನಂಗೆ ತುಂಬಾ ಚೆನ್ನಾಗ್ ಗೊತ್ತು. ನನಗಿರೋ ಸರಿ ಇವ್ರಿಗಿಲ್ಲ ಅಂತ ಹೊಟ್ಟೆ ಕಿಚ್ಚು. ಏನೇ ಆದ್ರೂ ಪರವಾಗಿಲ್ಲ, ಯಾವ ಜನ್ಮದಲ್ಲೂ ನನ್ನ ಲೆವೆಲ್ಗೆ ಇವ್ರು ಸಾಧ್ಯನೇ ಇಲ್ಲ. ಅಯ್ಯೋ ಅಕ್ಕ, ಅಯ್ಯಯ್ಯ ಹೌದಮ್ಮ, ನಿನ್ ಲೆವೆಲಿಗೆ ನಾನ್ ಬರ್ಬೇಕು ಅಂದ್ರೆ ನಾನು ನಿನ್ ಥರನೇ ಶೂರ್ಪನಕ್ಕಿ ಆಗ್ಬೇಕು. ನನಗೆ ಯಾಕೆ ಆ ಕರ್ಮ ಹೇಳು? ಅಕ್ಕ, ನಮ್ಮಪ್ಪನ ಇವಳಪ್ಪನ ಥರನೇ ಇಷ್ಟಿಷ್ಟು ಮಾಡಿಟ್ಟಿದ್ರೆ ನಾನು ಇವಳ ಥರನೇ ಮೆರಿಬೋದಾಗಿತ್ತು. ಇಲ್ಲ ಅಕ್ಕ, ಅವ್ರ ಬಗ್ಗೆ ನಿಮ್ಗೆ ಗೊತ್ತಲ್ವೇ? ಗೊತ್ತಿದ್ರೆ ನೀವು ಯಾಕೆ ಅವ್ರ ಹತ್ರ ಮಾತಾಡಕ್ ಹೋಗ್ತೀರಾ? ಅದು ಸರಿನೇ ಅನ್ನು. ಇವಳಿಗಿರೋ ಅಹಂಕಾರನ ತೊಳೆಯೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅದಕ್ಕೆ ಆ ದೇವರು 11ನೇ ಅವತಾರ ಎತ್ತಬೇಕು ಅನ್ಸುತ್ತೆ. ಅಕ್ಕ, ಅಲ್ಲಿ ಪ್ರಸಾದ ಕೊಡ್ತವ್ರೆ, ನೀವು ಹೋಗಿರಿ, ನಾನು ವೆಂಕಿನ ಕರ್ಕೊ ಬಂದ್ಬಿಡ್ತೀನಿ. ಸರಿ, ಬೇಗ ಬಾ, ನಾನೇ ಮಾಡ್ಕೊತೀನಿ. ಅಕ್ಕ, ವೆಂಕಿ ನಿಮ್ಮ ಹತ್ರ ಏನೋ ಮಾತಾಡ್ಬೇಕಂತೆ. ಯಾವತ್ತೂ ನನ್ನ ಜೊತೆ ಮಾತಾಡದೇ ಇದ್ದವನು ಈಗೇನ್ ಮಾತಾಡೋದು? ಮತ್ತಿನ್ನೇನ್ ಬೇಡಿಕೆ ಇಡ್ತಾನೋ ಅದೇನ್ ಹೇಳಿ. ಅಕ್ಕ, ಹೇಗಾದ್ರೂ ಮಾಡಿ ಅತ್ತೆ ಮಾವನ್ನ ಒಂದ್ ಮಾಡಿ ನೀವೇ ಅಂತ ಕೇಳ್ಕೊತಾವ್ರು. ಅದೆಲ್ಲ ಆಗ್ದಿರೋ ಅಂತ ವಿಚಾರ. ಎಷ್ಟ್ ದಿವಸ ಇನ್ನೊಬ್ರ ಹಂಗಲ್ ಬದುಕ್ಬೇಕು? ನಮ್ ಜೀವನ ನಾವು ಕಟ್ಕೋಬಾರ್ದಾ? ಹೌದು ಅಕ್ಕ, ಅತ್ತೆ ಮಾವ ಇಬ್ರು ಇಷ್ಟು ವರ್ಷ ಒಟ್ಟಿಗೆ ಸಂಸಾರ ಮಾಡಿದ್ದಾರೆ. ಈ ವಯಸ್ಸಿನಲ್ಲಿ ಅವರಿಬ್ರು ದೂರ ಆಗೋದು ಏನ್ ಚೆನ್ನಾಗಿರುತ್ತೆ ಹೇಳಿ. ಚೆಲ್ವಿ, ನಿನ್ಗೊಂದು ಮಾತು ಹೇಳ್ತೀನಿ, ಕೇಳಿಸ್ಕೊ. ಜೀವನ ಅಂದ್ಮೇಲೆ ಒಂದಷ್ಟು ಬದಲಾವಣೆ ಆಗುತ್ತೆ. ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕಾಗತ್ತೆ. ಅಪ್ಪ ಹಾಕಿದ ಆಲದ ಮರ ಅಂತ ಎಷ್ಟು ವರ್ಷ ಅಂತ ನೇತಾಡಕ್ಕಾಗತ್ತೆ?
ಅರ್ಥ ಮಾಡ್ಕೊಳಕ್ ಸೋತಿದ್ದಕ್ಕೇನೆ ನಮ್ಮ ಮನೆಯಿಂದ ಬಂದಿದ್ದೆ. ಒಟ್ಟಿಗೆ ಇದ್ದು ದಿನಾ ಕುರುಕ್ಷೇತ್ರ ನೋಡೋಕ್ಕಿಂತ ಬೇರೆ ಬೇರೆಯಾಗಿ ನೆಮ್ಮದಿ ಆಗಿದ್ದೀವಿ, ಅದೇ ಒಳ್ಳೇದಲ್ವಾ? ನೀವ್ ಹೇಳ್ತಿರೋದ್ ನೋಡಿದ್ರೆ ನಾನು ಅತ್ತೆಗೆ ತುಂಬಾ ಕಾಟ ಕೊಡ್ತಾ ಇದೀನಿ ಅನ್ಸತ್ತೆ. ಇಲ್ಲಿ ತುಂಬಾ ಚೆನ್ನಾಗೇ ನೋಡ್ಕೋತಾ ಇದ್ದೀನಿ, ಅಲ್ಲಿಗಿಂತ ನೆಮ್ಮದಿಯಾಗೇ ಇದ್ದಾರೆ. ಈ ಮನೆಗೆ ಬಂದಾಗಿಂದ ಒಂದೊಂದ್ ಕಡೆ ಟ್ರಿಪ್ ಹೋಗ್ತಾನೆ ಇದ್ದಾರೆ. ಈಗ ಅಜ್ಜಿ ಟ್ರೀಟ್ಮೆಂಟು, ಅಲ್ಲಿಂದ ಬಂದ್ಮೇಲೆ ಇನ್ನೊಂದ್ ಕಡೆ ಸುತ್ತಾಡಕ್ ಹೋಗ್ತಾರೆ. ನಂಗೆ ತುಂಬಾ ಚೆನ್ನಾಗ್ ಗೊತ್ತು. ನೋಡಿ ವೆಂಕಿ ಅವರೇ, ನಿಮ್ಗೊಂದು ಮಾತು ಹೇಳ್ತೀನಿ. ನಾನು ಒಟ್ಟು ಕುಟುಂಬದಲ್ಲೇ ಬೆಳೆದವಳು, ನನಗೂ ಎಲ್ಲ ಭಾವನೆಗಳು ಗೊತ್ತಾಗತ್ತೆ. ಆದ್ರೆ ಮದುವೆ ಆಗಿ ಬಂದ್ಮೇಲೆ ಆ ಮನೇಲಿ ನಮಗೂ ಗೌರವ ಸಿಗ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ನನ್ನ ಭಾವನೆಗಳಿಗೆ ಬೆಲೆ ಇಲ್ಲ ಅಂದ್ರೆ ಒಟ್ಟಿಗೆ ಇದ್ದು ಏನ್ ಪ್ರಯೋಜನ? ಇಲ್ಲ ಅಕ್ಕ, ಕುಟುಂಬ ಅಂದಮೇಲೆ ಒಂದು ಮಾತು ಬರ್ತದೆ, ಒಂದು ಮಾತು ಹೋಯ್ತದೆ. ನಮ್ಮ ಕೈಲಿರೋ ಬೆರಳುಗಳೇ ಒಂದೇ ಸಮ ಇಲ್ಲ ಅಂದಮೇಲೆ ಎಲ್ಲರೂ ಒಂದೇ ಥರ ಇರೋಕ್ಕಾಯ್ತದ ಹೇಳಿ? ದೂರ ಹೋಗಿ ನಾನು ಏನೋ ಸಾಧನೆ ಮಾಡ್ತೀನಿ ಅನ್ನೋದಕ್ಕಿಂತ ಒಟ್ಟಿಗೆ ಜೊತೆಲಿದ್ದು ಪ್ರೀತಿಯಿಂದ ಬಾಳ್ಬೋದಲ್ವೇ? ನೋಡಿ, ನಿಮ್ಮಿಬ್ರಿಗೂ ಒಂದು ಮಾತು ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಇನ್ಯಾವತ್ತೂ ಈ ವಿಚಾರದ ಬಗ್ಗೆ ಇಬ್ರು ಮಾತಾಡಕ್ಕೆ ಹೋಗ್ಬೇಡಿ. ಈಗ ಹೇಗಿದ್ದೀವೋ ಹಾಗೇ ಇರ್ತೀವಿ, ಅದೇ ನನ್ನ ನಿರ್ಧಾರ. ವೆಂಕಿ, ನೀನು ಯೋಚನೆ ಮಾಡಬೇಡ. ನೀನು ಏನು ಹೇಳ್ತಿದ್ಯಾ ಅಂತ ಅರ್ಥ ಮಾಡ್ಕೊಳ್ಳೋ ಮನಸ್ಥಿತಿನೇ ಇಲ್ಲ ಇವ್ರಿಗೆಲ್ಲ. ಇಲ್ಲಿ ನೋಡು, ಇವ್ರಿಗೆಲ್ಲ ಒಳ್ಳೆ ಬುದ್ಧಿ ಕೊಡು ಅಂತ ಆ ದೇವ್ರ ಹತ್ರ ಬೇಡ್ಕೊಳ್ಳೋದು ಒಂದೇ ದಾರಿ ನಮಗೆ. ಏನಪ್ಪ, ಎಲ್ಲಿ ತನಕ ಬಂತು ಮನೆ ಕೆಲಸ? ಅದೇನ ಸರಿಲಿಲ್ಲ ಮುರಿಯಲ್ಲ ಅಂತಾರೆ, ಹಂಗಾಗಿದೆ ನಮ್ಮ ಪರಿಸ್ಥಿತಿ. ದುಡ್ಡು ಬಂದಾಗ ಮನೆ ಕಟ್ಸ್ತಾ ಇದ್ದೀನಿ. ನೀನು ಸ್ವಲ್ಪ ಬೇಗ ದುಡ್ಡು ಕೊಟ್ರೆ ಇನ್ನೂ ಬೇಗ ಕಟ್ಸ್ಬೋದು. ಕೊಡ್ತೀನಿ ಬಿಡಪ್ಪ, ನೀನು ದುಡ್ಡು ಕೊಡಿದ್ರೆ ಎಲ್ಲಿ ಹೋಗ್ತೀನಿ ಹೇಳು? ನೀನು ಎಲ್ಲೂ ಹೋಗಲ್ವಲ್ಲ, ಅದೇ ಪ್ರಾಬ್ಲಮ್. ಹೊರಗಿರೋ ಕಳ್ಳ ನಡಿಬೋದು, ಜೊತೆಲಿರೋ ಕಳ್ಳ ನಡೆಯೋದು ಕಷ್ಟ. ಏನು ಹೀಗೆಲ್ಲ ಮಾತಾಡ್ತಿದ್ಯಾ? ಎಲ್ಲೋ ದೇವಸ್ಥಾನದಲ್ಲಿದ್ದೀವಿ, ಒಂದು ಒಳ್ಳೆ ಮಾತಾಡಬಾರ್ದಾ? ನಾನು ಮಾತಾಡೋದು ಹೀಗೆ ಕಡ, ನಾನು ಏನೇ ಇದ್ರು ನೇರವಾಗಿ ಹೇಳ್ತೀನಿ. ಆಯ್ತು ಬಿಡಪ್ಪ, ಗೊತ್ತಿಲ್ಲ. ಅಪ್ಪ ಹೇಗಿದ್ದಾರೆ? ಅವ್ರಿಗೇನ ಬಿಟ್ಟಿಯಾಗಿ ತಿನ್ಕೊಂಡು ಓಡಾಡ್ಕೊಂಡು ಆರಾಮಾಗಿದ್ದಾರೆ. ಅದು ಅಲ್ಲದೆ ಊರಲ್ಲಿರೋ ಸಮಸ್ಯೆಗೆಲ್ಲ ಹೋರಾಟ ಮಾಡ್ತೀನಿ ಅಂತ. ಸರಿ, ಅಮ್ಮ ಯಾವಾಗ ಬರ್ತಾರಂತ? ಏನಪ್ಪ ಗೊತ್ತಿಲ್ಲ, ಟ್ರೀಟ್ಮೆಂಟ್ಗೆ ಇನ್ನೂ ಟೈಮ್ ಆಗ್ಬಹುದು, ಯಾವಾಗ ಅಂತ ಗೊತ್ತಿಲ್ಲ ಅಂತ ಹೇಳಿದ್ರು. ಏನ್ ಕತೆನ? ಹೌದು, ವೆಂಕಿ ನಿನ್ನ ಮತ್ತೆ ಸಿಂಚನನ್ನ ಪಕ್ಕ ಕರ್ಕೊಂಡು ಹೋಗಿ ನಾವು ಮಾತಾಡ್ತಿದ್ನಲ್ಲ, ಏನಂತೆ? ಅವನೊಬ್ಬ ಮಾಡಕ್ ಬೇರೆ ಕೆಲಸ ಇಲ್ಲ. ನಮ್ಮನ್ನೆಲ್ಲ ಒಂದು ಮಾಡ್ತೀನಿ, ಎಲ್ಲರೂ ಒಗ್ಗಟ್ಟಾಗಿರ್ಬೇಕು, ಚೆನ್ನಾಗಿರ್ಬೇಕು ಅಂತ ಅದೇನೋ ಪೂಜೆ ಬೇರೆ ಮಾಡಿಸಿ ಅಂತ. ಈಗೆಲ್ಲ ಮಾಡ್ತಾನೆ ಅಂತ ಗೊತ್ತಿದ್ದಿದ್ರೆ ನಾನು ಬರ್ತಾನೆ ಇರಲಿಲ್ಲ. ಒಂದು ದಿವಸದ ಪೇಮೆಂಟ್ ಹೋಯ್ತು ಕಣ. ನನಗಂತೇನು ಪ್ರಾಬ್ಲಮ್ ಇಲ್ಲಪ್ಪ. ಮನೇಲಿ ಇದ್ದಿದ್ರೆ ನಾನೇ ಎಲ್ಲ ಕೆಲಸನೂ ಮಾಡಬೇಕಾಗಿರ್ತಿತ್ತು. ಇಲ್ಲಿಗೆ ಬಂದಲ್ಲ, ಫ್ರೀ ಆಗಿದ್ದೀನಿ. ಏನು ಬಿಡ, ಅದೃಷ್ಟವಂತ ಕಣ ನೀನು. ನಿಮ್ಮ ಮಾವ ನಿನಗೆ ಆಸ್ತಿ ಬರ್ಕೊಟ್ಟಿದ್ದಾರೆ, ನೀನು ಹೆಂಡ್ತಿ ದುಡಿತಾಳೆ, ಇನ್ನೇನ ಬೇಕು? ನಾನೊಬ್ಬ ಕತ್ತೆ ಥರ ದುಡಿತಾನೆ ಇರ್ಬೇಕು ಯಾವಾಗ ನೋಡಿ. ಏನೋ ಪೂಜೆ ಮಾಡ್ಸೋಣಂತೆ ನಮ್ಮನ್ನೆಲ್ಲ ಒದ್ದು ಮಾಡ್ತಾನೆ. ಅವನಿಗೇನೋ ಗೊತ್ತು, ಹೊರಗಿನ ಜಗತ್ತಿಗೆ ನಾವಿಬ್ರು ಹಾವು ಮುಂಚೆ ಥರ ಕಿತ್ತಾಡ್ತಿದ್ದೀವಿ, ಆದರೆ ಒಳಗಡೆ ಗಳಸ್ತಿ ಕಂಟೆಸೆ ಅಂತ. ಬೆಂಕಿಗೆ ಪಾಪ ಅದೆಲ್ಲ ಗೊತ್ತಾಗಲ್ಲ ಬಿಡು. ಆದರೂ ಅಪ್ಪ ಅಮ್ಮನ ಮೇಲೆ ಪ್ರೀತಿ ಇದ್ದೇ ಇರುತ್ತಲ್ವಾ, ಅದಕ್ಕೆ ಹಾಗೆ ಹೇಳಿರ್ತಾನೆ ಅಷ್ಟೇ. ಅವ್ನು ಹೇಳಿದ್ರಲ್ಲಿ ಎಲ್ಲ ಕರೆಕ್ಟಾಗಿತ್ತು ಅಂತ ಅನ್ಸಲ್ವಾ? ಏನೋ ನೀನು ಹೀಗೆ ಹೇಳ್ತಿದ್ಯಾ? ಹೊಸ ಮನೆ ಅಷ್ಟು ಬೇಜಾರಾಯ್ತೇನೋ? ಒಂಥರ ಹಾಗೆ ಅಂತ ಇಟ್ಕೊಬ್ರು. ನಮ್ಮನೇಲಿದ್ದಾಗಲೇ ನೆಮ್ಮದಿ ಆಗಿದೆ, ಇಲ್ಲಿಗೆ ಬಂದಮೇಲೆ ಒಂದಲ್ಲ ಒಂದು ತಾಪತ್ರೆ.
ಸಿಂಚನ ಆ ಮನೇಲಿದ್ದಾಗ ಕಂಟ್ರೋಲಲ್ಲಾದರೂ ಇರ್ತಾ ಇದ್ಲು. ಇಲ್ಲಿಗೆ ಬಂದಮೇಲೆ ಹೇಳೋರು ಕೇಳೋರು ಯಾರು ಇಲ್ಲದೆ ಇರೋದ್ರಿಂದ ಅವಳನ್ನು ಹಿಡಿಯೋದೇ ಕಷ್ಟ ಆಗ್ಬಿಟ್ಟಿದ್ಯಪ್ಪ. ಅದು ಒಂಥರ ಹೆಂಗೆ ಅಂದರೆ ಈ ಹಲ್ಲಿದ್ದವ್ರಿಗೆ ಕಡಲೆ ಇರಲ್ಲ, ಕಡಲೆ ಇದ್ದವ್ರಿಗೆ ಹಲ್ಲಿರಲ್ಲ, ಹಂಗೆ ಸ್ವಲ್ಪ ದಿವಸ ಕಣ ಎಲ್ಲ ಅಡ್ಜಸ್ಟ್ ಆಗುತ್ತೆ. ಹಾಂ ಸರಿ ಹೋಗುತ್ತೆ. ಅವ್ನು ಹೇಳದ ಅಂತ ಆಯಿತು, ನಾವೆಲ್ಲರೂ ಒಟ್ಟಿಗೆ ಇರ್ತೀವಿ ಅಂತ ಹೇಳಿಲ್ಬಿಟ್ಟಿಯ, ಏನೂ ಆಗಲ್ಲ ಸ್ವಲ್ಪ ದಿನ. ಹಾಂ ಹೋಗಿ ಒಳ್ಳೆ ಬುದ್ಧಿ ಕೊಡಪ್ಪ ಇವ್ರಿಗೆ. ಏನ ಪೂಜೆ ಮಾಡಿಸಿರ್ತೀಯ, ಹೊಟ್ಟೆ ತುಂಬ ಊಟ ಹಾಕ್ತೀಯ ಅಂತ ಅನ್ಕೊಂಡ್ರೆ ಖಾಲಿ ಹೊಟ್ಟೆಲ್ಲೇ ಕಳಿಸ್ತಾ ಇದೆಯಲ್ಲ. ರೀ, ಅವ್ನು ಯಾಕೆ ಕರೆದಿದ್ದಾನೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಹೊಟ್ಟೆ ಬಗ್ಗೆ ಯೋಚನೆ ಮಾಡ್ತೀರಲ್ರಿ. ನೀವು ಹೇಳೋದು ನೋಡಿದ್ರೆ ಒಂದು ವಾರದಿಂದ ಊಟ ತಿಂಡಿ ತಿಂದಿಲ್ವೇನೋ ಅಂತ ಅನ್ಕೋಬೇಕು. ಮತ್ತಿನ್ನೇನೆ, ಎಲ್ಲದೂ ಕೊನೆಗೆ ಹೊಟ್ಟೆಗೋಸ್ಕರ ತಾನೆ. ಏನು ಯೋಚನೆ ಮಾಡೋದು? ಯೋಚನೆ ಮಾಡೋದು ಏನೂ ಇಲ್ಲ. ಹೌದು, ಭಾವ ಹೇಳ್ತಿರೋದು ಸರಿಯಾಗೇ ಇದೆ. ಈಗ ನಮ್ಮ ಬದುಕು ತುಂಬಾ ಚೆನ್ನಾಗಿದೆ, ದಯವಿಟ್ಟು ಹಾಳು ಮಾಡಕ್ ಬರಬೇಡಿ. ಯಾರನ್ನು ಹಾಳು ಮಾಡೋ ಬುದ್ಧಿ ಅವನಿಗಿಲ್ಲ. ರಾಮ ಲಕ್ಷ್ಮಣನ್ ಥರ ಇದ್ದ ಅಣ್ಣ ತಮ್ಮ ಕಿತ್ತಾಡ್ಕೊಳ್ಳೋದನ್ನ ಬಿಟ್ಟು ಮತ್ತೆ ಒಂದಾಗಿ ಅಂತ ಹೇಳ್ತಿದ್ದಾನೆ. ಹೌದೌದು, ನಾನು ರಾಮ, ಅವ್ನು ಲಕ್ಷ್ಮಣ, ಇವನೇ ಹನುಮಂತನ. ಏನೋ ನೀನು ಹನುಮಂತ, ನೀನು ರಾಯಭಾರ ಮಾಡಿಬಿಟ್ರೆ ಎಲ್ಲ ಸರಿ ಹೋಗ್ಬಿಡ್ಬೇಕಾ? ಹಂಗೆಲ್ಲ ಹೇಳ್ಬೇಡಿ ಬಾವ. ನಾವೆಲ್ಲರೂ ಜೊತೆಗಿದ್ರೆ ಜೀವನ ಒಬ್ಬಟ್ಟಿನ ಥರ ಸಿಹಿ ಆಗಿರುತ್ತೆ ಅಂತ ಅವ್ರು ಹೇಳ್ತಾರಷ್ಟೇ. ಅದೇ ರಾಗ ಅದೇ ಹಾಡು ಅನ್ನೋ ಥರ ಮಾತಾಡ್ತಾನೆ ಇರ್ಬೇಡಿ. ಆವಾಗಲೇ ಹೇಳಾಯ್ತಲ್ವಾ, ಇನ್ನ ಇದ್ರ ಬಗ್ಗೆ ಡಿಸ್ಕಷನ್ ಬೇಡ ಅಷ್ಟೇ. ಬೇಬಿ ಏನು ಮಾತಾಡ್ತಿದ್ಯಾ? ಅಲ್ಲ, ಅವ್ರ ಮನಸ್ಸಲ್ಲಿರೋದನ್ನು ಅವ್ರು ಹೇಳ್ಕೊತಿದ್ದಾರೆ. ನಿನ್ಗೆ ಇಷ್ಟ ಇದ್ರೆ ಇದೆ ಅನ್ನೋ, ಇಲ್ಲಾಂದ್ರೆ ಇಲ್ಲ ಅನ್ನೋ. ಅದಕ್ಕೆ ಯಾಕೆ ಇಷ್ಟೊಂದು ಗಲಾಟೆ? ನೋಡಿ, ಸತ್ಯ, ಧರ್ಮ, ನ್ಯಾಯ ಅನ್ನೋ ರಾಮನ ಗುಣಗಳನ್ನ ಬೆಳೆಸ್ಕೊಳ್ಳಿ. ಹಠ, ದ್ವೇಷ, ಕಪಟತೆ ಇಂಥ ರಾವಣನ ಗುಣಗಳನ್ನ ಸುಟ್ಟು ಹಾಕಿ ಬದುಕು ಸುಂದರವಾಗಿರುತ್ತೆ. ನಿಮ್ಗಳ ನಡತೆಯಿಂದ ಅತ್ತೆ ಮಾವ ನೊಂದ್ಕೊಳ್ಳೋ ಥರ ಮಾಡಬೇಡಿ. ಏಯ್, ಸತ್ಯದ ದಾರಿಯಲ್ಲಿ ನಡೀತಿದ್ದಲ್ಲ ರಾಮ, ಅವನನ್ನ ಕಾಡಿಗೆ ಹೋಗೋಕೆ ಮಾಡಿದ್ದು ಯಾರು ಗೊತ್ತಾ? ಅವ್ನು ಮಲ್ತಾಯಿನೇ. ಹಾಗೆ ನಿನ್ನ ಮಾತು ನಂಬ್ಕೊಂಡ್ರೆ ನಾವು ಬೀದಿಗೆ ಬರ್ಬೇಕಾಗತ್ತೆ. ರಾಮ ಕಾಡಿಗೆ ಹೋಗೋದಿಕ್ಕೂ ಕಾರಣ ಇದೆ ರೀ. ಲೋಕೋದ್ಧಾರ, ರಾವಣ ಸಂಹಾರ. ನೀವಿಬ್ರು ಸೇರಿ ನಿಮ್ಮ ಅಪ್ಪ ಅಮ್ಮನ ದೂರ ಮಾಡಿದ್ದೀರ, ಅದಕ್ಕೆ ಯಾವ ಕಾರಣ ಇದೆ ಹೇಳಿ? ಬರೀ ದುಡ್ಡು ಇಷ್ಟೇ ತಾನೆ? ಭರತನ್ಗೆ ರಾಜ್ಯಭಾರ ಮಾಡೋ ಅಧಿಕಾರ ಇದ್ರು ಅವನು ಅಣ್ಣನ ಪಾದಕೆಗಳನ್ನ ಸಿಂಹಾಸನದ ಮೇಲಿಟ್ಟು ರಾಜ್ಯನ ನಡೆಸ್ತಾನೆ. ಇಂಥದ್ದನ್ನೆಲ್ಲ ಓದಿ ತಿಳ್ಕೊಂಡು ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಇಲ್ಲದೆ ಹೋದ್ರೆ ರಾವಣನ್ಗಾದ ಗತಿನೇ ನಿಮಗೂ ಆಗುತ್ತೆ. ಬಿಡ, ನೀವಲ್ಲ, ಆ ದೇವ್ರಿ ಬಂದು ಹೇಳಿದ್ರು ನಾವು ಮತ್ತೆ ಒಂದಾಗಿರಕ್ ಸಾಧ್ಯ ಇಲ್ಲ. ಈ ತರ ಕರ್ಸಿ ಬೋಧನೆ ಮಾಡೋದನ್ನ ನಿಲ್ಸಿ. ಹರಿ ಬಾ. ಅಲ್ಲ ಬೇಬಿ, ಅವ್ರು ಹೇಳಿ ನೀನು ನೈಸ್ ಹೊಡಿಬೇಡ. ಈಗ ಬಾ ಅಂತ ಹೇಳಿದ್ನಲ್ವಾ, ಬಾ. ಅಲ್ಲ ಏಯ್, ಆ ಸಿಂಚರ್ ಹೇಳಕ್ಕೆ ನಿನಗೆ ಅರ್ಥ ಆಗಿಲ್ವನ? ಅರ್ಥ ಆಗಲ್ವಾ ನಿನಗೆ? ದೇವಸ್ಥಾನ ಅಂತೂ ಸುಮ್ಮನೆ ಇದ್ದೀನಿ, ಇಲ್ಲ ಅಂದರೆ ನೀನು ಬರೇ. ಅವ್ನು ಹೇಳಿದ್ನು ಅಂತ ಇಲ್ಲಿ ಕರ್ಕೊಂಡ್ಬಂದ್ಬಿಟ್ಲು ನೀನು. ಅವ್ನು ಹೇಳಿದ್ರಲ್ಲಿ ಏನ್ರಿ ತಪ್ಪಿದೆ? ನಮ್ಮ ಒಳ್ಳೇದಕ್ಕೆ ತಾನೇ ಹೇಳ್ತಿದ್ದಾನೆ. ನಮಗೆ ಒಳ್ಳೇದಾಗಬೇಕು ಅಂತ ಬಯಸ್ತಾನಲ್ವಾ, ಅವನನ್ನ ನನ್ನ ಕಣ್ಣು ಮುಂದೆ ಇರ್ಬೇಡ ಅಂತ ಹೇಳು.
ಪೀಡೆ ತೊಲಗ್ತು ಅಂತ ನೆಮ್ಮದಿಯಾಗಿರ್ತೀನಿ. ರೆಡಿಯಾ ಬಾರೆ. ಚಲ್ವಿ ಬೇಕ್ ನಿಮಗೆ ಸಮಾಧಾನ ಮಾಡ್ತಾ ಇನ್ನೇನೋ ಮನೆ ರಾಮ ಮಂದಿರ ಆಗ್ಬೇಕು ಅಂತ ಆಸೆ ಪಟ್ಟೆ. ಆದರೆ ನಿನ್ನ ತಮ್ಮಂದ್ರಿಗೆ ಅದಿಷ್ಟ ಇಲ್ಲ. ಆ ದೇವ್ರವನ ಎಲ್ಲದಕ್ಕೂ ಒಳ್ಳೆ ದಾರಿ ತೋರಿಸ್ತಾನೆ. ಅಲ್ಲಿ ಕುತ್ಕೊಂಡು ಏನ್ ಮಾಡ್ತಿದ್ಯಾ? ಅವನೆಲ್ಲ ಮನೆಗೆ ಹೋಗಾಯ್ತು, ನಾವು ಮನೆಗೆ ಹೋಗಮ್ಮ ಬಾ. ನೋಡು, ಪ್ರಪಂಚನೇ ಸಿಕ್ಕೊಂಡ್ ಬಂದ್ರು ನಾವು ಮನೆಗೆ ಹೋದ್ರೆ ಸಿಗೋ ನೆಮ್ಮದಿನೇ ಬೇರೆ. ಕಣ್ಣೀರು ಬರ್ತದೆ ಅಂತ ಕಣ್ಣು ಕಿತ್ತಿಕ್ಕಾಯ್ತದ ಹೇಳು? ಕಣ್ಣೀರು ಬರ್ದೇ ಇರೋ ಥರ ನಾವು ನೋಡ್ಕೋಬೇಕು ಅಷ್ಟೇ. ಬೆಂಕಿ, ಸತ್ಯದ ದಾರಿ ನಡೆದಿದ್ದು ಆ ಶ್ರೀರಾಮಂಗೆ ಕಷ್ಟ ತಪ್ಪಲಿಲ್ಲ ಅಂದಮೇಲೆ ನಾವೆಲ್ಲ ಯಾವ ಲೆಕ್ಕ ಹೇಳು? ಕಷ್ಟ ಬಂತು ಅಂತ ಧೈರ್ಯ ಕಳ್ಕೊಂಡು ಕೂರಕ್ಕಾಯ್ತದ? ಏನೇ ಕಷ್ಟ ಬಂದ್ರು ಧೈರ್ಯದಿಂದ ಎದುರಿಸ್ತೀವಿ ಅಂತ ಮುಂದೆ ಹೋಗ್ಬೇಕು. ಕಾಯಕ್ಕೆ ಅಂತ ಅವನಿರುವಾಗ ನಾವ್ ಯಾಕೆ ಎದುರ್ಕೋಬೇಕು ಹೇಳು? ಮನೆಗೆ ಹೋಗೋಣ.